ಈಗ ಟೈಪ್ಸ್ ಆಫ್ ನಟ್ಸ್ ನೋಡ್ಬೇಕು. ಟೈಪ್ಸ್ ಆಫ್ ನಟ್ಸ್ ಅಲ್ಲಿ ಫಸ್ಟ್ ನಾವು ನೋಡ್ತೀವಿ ಹೆಕ್ಸಾಗನ್ ಗೋಲ್ಡ್ ನಟ್ ನ ಈಗ ಡ್ರಾ ಮಾಡ್ತಿದ್ವಿ. ಡ್ರಾ ಮಾಡಬೇಕಾದ್ರೆ ಇಲ್ಲೇ ಅವರು ಒಂದು ಇದು ಕೊಟ್ಟವ್ರೆ ಸೈಜಸ್ ನ. ಡಯಾಮೀಟರ್ ಆಫ್ ದಿ ಬೋಲ್ಟ್ ಇಸ್ ಈಕ್ವಲ್ ಟು ಡಿ ಅಂದ್ರೆ ಬೋಲ್ಟ್ ಎಷ್ಟು ಇರುತ್ತೋ ಅದ್ರ ಒಳಗಡೆ ಡೈ ಹಾಕೋದಕ್ಕೆ ಅದ್ರ ಬೋಲ್ಟ್ ಒಳಗಡೆ ನಟ್ ನಲ್ಲಿ ಒಳಗೆ ಹೋಗ್ಬೇಕಾದ್ರೆ ಆ ಡೈ ಅಂದ್ರೆ ಡಿ ಇರಬೇಕು. ಆ ಡಿ ಮಾತ್ರ ನಾವು ಹೊಡ್ಕೋಬೇಕಾಗುತ್ತೆ ಸೈಜ್. ಡಿ ನ ಸೈಜ್ ಕೊಟ್ಟಿರಂಗಿಲ್ಲ ಅವರು. ಡಿ ನಾವು ಎಷ್ಟು ತಗೋಬಹುದು, 10 ತಗೋಬಹುದು, 20 ತಗೋಬಹುದು, 20 ತಗೋಬಹುದು. ನಾವಿಲ್ಲಿ 10 ತಗೊಂತೀವಿ. ಕಾರ್ನರ್ ಟು ಕಾರ್ನರ್ 2D ಅಂದ್ರೆ 2D ಅಂದ್ರೆ 2 into D ಅಂದ್ರೆ 10 is equal to 20. ಆಮೇಲೆ ಫ್ಲಾಟ್ ಟು ಫ್ಲಾಟ್ 1.75 D ಅಂದ್ರೆ 1.75 D is equal to 1.75 into 10 is equal to ಇದು 17. ಇದು ಹೈಟ್ ಇನ್ನಷ್ಟು ಕ್ಲಿಕ್ ಮಾಡ್ಬೇಕು. ಹೈಟ್ ಎಷ್ಟಿದೆ ಡಿ ಅಂದ್ರೆ ಎಷ್ಟಿದೆ ಅದು 10 ಐತಿ ರೆಡಿ. ರೇಡಿಯಸ್ ಬೇಕಪ್ಪ ಅಂದ್ರೆ 1.5 D 1.5 D is equal to 1.5 into 10 is equal to 15. ಇದಿಷ್ಟು. ಈ ಡಿಗ್ರಿ ಎಷ್ಟಿರುತ್ತೆ 30 ಡಿಗ್ರಿ. ನಮ್ಗೆ ಈ ಸೈಜ್ ನ ತಗೋಬೇಕಾಗುತ್ತೆ. ನಾವು ಇಲ್ಲಿ ಹಾಕ್ಬೇಕಾದ್ರೆ ಇದನ್ನ ತಗೋಷ್ಟು ಇದನ್ನ ತಗೊಂಡು ನಾವು ಇಲ್ಲಿ ಡ್ರಾಯಿಂಗ್ ನ ಡ್ರಾ ಮಾಡಬೇಕಾಗುತ್ತೆ. ಈಗ ಡಿ 10 ತಗೋಬೇಕಂತೇನಿಲ್ಲ, ನೀವು ಎಷ್ಟಾದ್ರೂ ತಗೋಬಹುದು. 20 ತಗೋಬಹುದು, 10 ತಗೋಬಹುದು. ಫಸ್ಟ್ ಒಂದು ಸೆಂಟ್ರಲ್ ಹಾಕೋಣ. ಫಸ್ಟ್ ಇಲ್ಲ ಹೋಗ್ತಿ. ಫಸ್ಟ್ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಆಗಿ ಒಂದು ಇದು ಹಾಕೋಣ, ಬೋಲ್ಟ್ ಹಾಕೋಣ, ಹೆಕ್ಸಾಗನ್ ಬೋಲ್ಟ್. ಫಸ್ಟ್ ಇಲ್ಲಿಂದ ಎಲ್ಪ್ಸ್ ಹಾಕೋಬೇಕು. ಎಲ್ಪ್ಸ್ ಹಾಕ್ಬಿಟ್ಟು ಅದಕ್ಕೆ ನಾವು ಬೋಲ್ಟ್ ಯೂಸ್ ಮಾಡ್ಕೋಬೇಕು. ಬರ್ಕೋಬೇಕಪ್ಪ, ಬರ್ಕೊಂಡ್ರೆ ಮಾತ್ರ ನಾವು ಡ್ರಾಯಿಂಗ್ ಹಾಕಕ್ಕೆ ಬರುತ್ತೆ. ನೀ ಎಷ್ಟರ ಅಲ್ಲಿ ಡಿ ಎಷ್ಟು ತಗೊಂಡು ತಗೊಂಡು ಹಾಕೋಬಹುದು. ನೀನು ಈ 20 ಮಾಡ್ಕೊಂಡ್ರೆ ಇಲ್ಲಿ 20 ಹಾಕಿ ಲೆಕ್ಕ ಮಾಡ್ಕೋಬೇಕು. ಡಿ ಅಂತ ಎಲ್ಲಿ ಬರ್ತಾ 20 ಹಾಕಿ ಇಂಟು ಮಾಡ್ಕೊಂಡು ಲೆಕ್ಕ ಮಾಡ್ಕೋಬೇಕು. ಈಗ ನಾವು ಇನ್ನೊಂದು ಬೋಲ್ಟ್ ಹಾಕ್ತಾ ಇದೀವಿ, ನಟ್ ಹಾಕ್ತಾ ಇದೀವಿ. ಒಂದು ನಟ್ಟಿನ ಯಾವ ತರ ಇರ್ತದೆ ಒಂದು ಹೆಜ್ಜೆಯ ನಟ್. ಅದು ಇದನ್ನ ಕೆಳಗೆ ಇಳಿಸ್ಬೇಕು. ಹಿಂಗೆ ಇಲ್ಲಿಂದ ಒಂದು ಹೈಟ್ ಅಷ್ಟೇ 10 ತಗೊಂಡು ಪರವಾಗಿಲ್ಲ ಬರುತ್ತೆ. ಎಲ್ಲ ಲೈನ್ ಕೆಳಗೆ ಇಳಿಸ್ಬೇಕು. ಪರಶುರಾಮ್ ಸೌಂಡ್ ಮ್ಯೂಟ್ ಮಾಡಪ್ಪ. ಇಲ್ಲೇ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಈ ತರ ಫ್ರೀ ಹಾಕೊಂಡು ಈ ಬಾವುಗಳನ್ನ ನಾವು ಇಲ್ಲಿ 6 ಇದೆ 1 2 3 4 5 6 6 ನಲ್ಲಿ ನಾವು 4 ನ ಕೆಳಗೆ ಇಳಿಸಬೇಕು. ಲೈನ್ ಇಳಿಸಬೇಕಾದ್ರೆ ಅದು ಸೇಮ್ ಇರಬೇಕು. 10 ಇಟ್ಕೊಂಡು 10 ಇರಬೇಕು, ಇದು 10 ಇರಬೇಕು, ಇದು 10 ಇರಬೇಕು, ಇದು 10 ಇರಬೇಕು, ಇದು 10 ಇರಬೇಕು. ಅವಾಗ ಅವನ್ನ ಪರಶುರಾಮ್ ಸೌಂಡ್ ಮ್ಯೂಟ್ ಮಾಡೋ. ಹಾ ಇದು ನಮಗೆ ಇಲ್ಲೊಂದು ನಟ್ಟು ರೆಡಿ ಆಯ್ತು. ಈ ನಟ್ಟನ್ನ
ನಾವು ಇಲ್ಲಿ ಮಾಡೋದಂದ್ರೆ ಬೇರೆ ಮತ್ತೆ ಇಲ್ಲಿ ಅರ್ಧ ಯೂಸ್ ಹಾಕಬೇಕಾಗುತ್ತೆ 3 ಇಲ್ಲಿ ಯೂಸ್ ಹಾಕಬೇಕಾಗುತ್ತೆ 3 ಫಸ್ಟ್ ಸೆಂಟ್ರಲ್ ಲೈನ್ ಡ್ರಾ ಮಾಡ್ಕೋಬೇಕು ಅಲ್ಲಿಂದ ಯೂಸ್ ಹಾಕಬೇಕಾದ್ರೆ ಹಾಕ್ತಿಲ್ಲ ನಾವು ಅದೇ ಥರ ಸೇಮ್ ಪ್ಲಸ್ ಹಾಕೊಂಡು ಅದಕ್ಕೆ 10 mm ಗ್ಯಾಪ್ ಕೊಟ್ಟು ಒಂದು ಲೈನ್ ಹಾಕಬೇಕು. ಹಲೋ ಸರ ಹೇಳಪ್ಪ ಏನೇ ಭ್ರಷ್ಟಾಚಾರ ಕೊಡ್ತಿದ್ರೆ ಏನಾಯ್ತಾ ಸ್ಟ್ರಕ್ ಆಗತ್ ಬಿಡದಿಲ್ರಿ ಇದೇನ ಅಲ್ಲಿ ನೆಟ್ವರ್ಕ್ ನೋಡಿ ನೆಟ್ವರ್ಕ್ ಇದೇ ಕಾಣ್ತದೆ ಅದೇ ನಮ್ಮ ಫೋನ್ ತೊಗೊಂಡಿತ್ತು ತಗೊಂಡ್ರೆ ಅಂತಂದ್ರೆ ಎಣ್ಣೆ ಯಾರೋ ಕೊಡ್ಬೇಕು ಹಂಗೆ ಕೊಟ್ಕೊಂಡು ಅವಾಗ ನೋಡಿ ಕರೆಕ್ಟ್ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಅದಕ್ಕೆ ಹೋಗಿ ಅಲ್ಲಿಂದ ಇದಕ್ಕೆ ಬರ್ತದೆ ಪ್ರೈಸ್ ಇಲ್ಲಾಗುತ್ತೆ ಯಾರು ಕೇಳಿ ನನಗೆ ಅದ ಬೇಕಾಗುತ್ತೆ ಹೇಗೆ ಯಾವುದೇ ತಂದು ತಗೊಂಡು ಏನಾಗಲ್ಲ ಇದರಲ್ಲಿ ಹಾಕಿ ಹಿಡಿತು ಏ ಆಸಿಫ್ ಸೌಂಡ್ ಮ್ಯೂಟ್ ಮಾಡೋದನ್ನ ನಾವಿಲ್ಲಿ ಫ್ರಂಟ್ ನೋಡ್ತೀವಿ. ಫ್ರಂಟ್ ಏನು ಕಾಣುತ್ತಂದ್ರೆ ಇದು ಕಾಣುತ್ತೆ, ಇಲ್ಲಿಂದ ಕಾರ್ನರ್ ಕಾಣುತ್ತೆ. ಕಾರ್ನರ್ ಟು ಕಾರ್ನರ್ ಅಂತ ಇಲ್ಲಿ ಕೊಟ್ಟರು ಸೈಜು. ಕಾರ್ನರ್ ಟು ಕಾರ್ನರ್ 2D ಅಂದ್ರೆ ಇದು 20 ಇರಬೇಕಾಗುತ್ತೆ. 20 ನಾವು ಫ್ರಂಟ್ ಇಲ್ಲಿ ಮಾಡ್ಕೊಂತೀವಿ, ಇಲ್ಲಿ ಟಾಪ್ ಮಾಡ್ಕೊಂತೀವಿ, ಇಲ್ಲಿ ಇದು 40 ಡಿಗ್ರಿ 5 ಮಾಡ್ಕೊಂಡು ಇಲ್ಲಿ ಸೈಡ್ ಮಾಡ್ಕೊಂತೀವಿ. 20 ಅಂದ್ರೆ ಏನು ಮಾಡ್ತೀವಿ ಇಲ್ಲಿ 20 ಇಲ್ಲಿಂದ ಇಲ್ಲಿ 20 ಐತಿ, ಇದು 20ನ ಒಂದು ಲೈನ್ ಹಾಕಬೇಕಾಗುತ್ತೆ ನಾವು. ಈ 20ನ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನೇ ಮೇಲ್ಗಡೆ ತಗೊಂಡು ಹೋಗ್ಬೇಕು. ಅಲ್ಲಿ 20 ಮಾಡ್ಕೊಂಡು ಒಂದು ಲೈನ್ ಎಳಿಬೇಕು. ಅಲ್ಲಿ ತಿನ್ನಾಗಿರ್ಬೇಕು ಲೈನ್ ಎಲ್ಲವೂ. ನಮ್ಗೆ ಯಾವ ಡ್ರಾಯಿಂಗ್ ಪಕ್ಕ ಆದ್ಮೇಲೆ ನಮ್ಗೆ ಅವಾಗ ಟಿಕ್ ಮಾಡ್ಕೋಬೇಕು. ಇದಾಯ್ತು. ಹೈಟ್ ಕೇಳ ಹೈಟ್ ಎಷ್ಟೈತಿ ಇಲ್ಲಿ ನಮ್ಗೆ ಹೈಟ್ ಈಸ್ ಈಕ್ವಲ್ ಟು ಡಿ. ಡಿ ಅಂದ್ರೆ ಎಷ್ಟೇ ನಮ್ಗೆ 10. ಆ 10 ಇಲ್ಲಿ ಕೆಳಗೆ ಮಾಡ್ಕೋಬೇಕು ನಮ್ಗೆ. ಅದೇ 10 ಇಲ್ಲಿಗೆ ಹೋಗುತ್ತೆ, ಇದೆಲ್ಲ ಹೋಗು. ಇವು ಸಣ್ಣ ಚಿಕ್ಕ ಚಿಕ್ಕ ಡ್ರಾಯಿಂಗು, ಇವು ನೀಟಾಗಿ ಹಾಕ್ಬೇಕು ಅಷ್ಟೇ. ನೀವು 20 ಮಾಡ್ಕೊಂಡು ಪರವಾಗಿಲ್ಲ, ನೀಟಾಗಿ ಬರುತ್ತೆ, ದೊಡ್ಡದು ಬರುತ್ತೆ. ನೀವು ಬೋರ್ಡಲ್ಲಿ 10 ಸಾಕಾಗುತ್ತೆ. ನೀವು ನೋಟ್ಬುಕ್ಕಲ್ಲಿ 20 ಹಾಕೋಬೋದು. ಆಮೇಲೆ ಇದಾಯ್ತು. ಇದು ಎಷ್ಟಂದ್ರೆ ಇದು ವಿಡ್ತ್ ಎಷ್ಟಾಗುತ್ತಪ್ಪ ಅಂದರೆ ನಮಗೆ ಸೈಡ್ ನೋಡಿದ್ರೆ ಪ್ಲಾಟ್ ಕಾಣುತ್ತೆ. ಇದು ಈ ಪ್ಲಾಟ್ ಕಾಣುತ್ತಲ್ಲ, ಪ್ಲಾಟ್ ಎಷ್ಟೈತಿ ಇಲ್ಲಿ ಪ್ಲಾಟ್ ಟು ಪ್ಲಾಟು 1.75D. 1.75D ಅಂದರೆ 17. ಆ 17 ಇಲ್ಲಿ ಇರಬೇಕಿತ್ತು. $17.5. ಇಲ್ಲಿ ನಮಗೆ 40 ಡಿಗ್ರಿ ಮಾಡ್ಕೊಳ್ಳೋಂತ. ಆಮೇಲೆ ಈಗ ನಾವಿಲ್ಲಿ ನಮ್ಗೆ ಇದು ಸಿಕ್ತು ಸೈಜು, ಇದ್ರೂ ಸಿಕ್ತು. ಟಾಪಲ್ಲಿ ಟಾಪ್ ಏನು ಮಾಡ್ತೀವಿ ನಾವು ಇಲ್ಲಿ ಮೇಲೆ ನೋಡ್ತೀವಿ, ನಮ್ಗೆ ಸರ್ಕಲ್ ಕಾಣುತ್ತೆ. ಆ ಸರ್ಕಲ್ ಹಾಕೊಳ್ಳೋ ಫಸ್ಟ್ ಇದೊಂದು ಮಾಡ್ಕೊಳ್ಳೋಣ, ಡ್ರಾ ಮಾಡ್ಕೊಳ್ಳೋಣ ನಾವು. ಇಲ್ಲಿ ನಮ್ಗೆ ಏನು ಕಾಣುತ್ತೆ ಅಂದರೆ ಇದೊಂದು ಕಾಣುತ್ತೆ, ಆಮೇಲೆ ಇದು ಸೈಡಲ್ಲಿ ಕಾಣುತ್ತೆ. ಫಸ್ಟ್ ಇದು ಇರ್ತಿತ್ತು ಅಂದರೆ ಡಿ ಇರುತ್ತೆ ಸೈಜು, ಇದು ಕಡಿಮೆ ಇರುತ್ತೆ. ಫಸ್ಟ್ ಸೆಂಟ್ರಲ್ ಲೈನ್ ತಗೋಬೇಕು. ಲೈನ್ ಸೈನ್ಸ್ ಇದು ಸೆಂಟ್ರಲ್ ಲೈನ್ ತಗೊಂಡು ಅದರಲ್ಲಿ ನಾವೇನು ಮಾಡಬೇಕು, ಡಿ ಅಂದರೆ 10 ತಗೋಬೇಕು. ಇದು ಮಾಡ್ಕೋಬೇಕು ನಾವು. ಈ ಸೆಂಟ್ರಲ್ ಲೈನ್ ಮೇಲ್ಗಡೆ ಹೋಗ್ಬೇಕು ಹಂಗೆ. ಹಾಕ್ಬೇಕಾದ್ರೆ ಸೆಂಟ್ರಲ್ ಲೈನ್ ಹಾಕ್ಬೇಕು, ಕರೆಕ್ಟಾಗಿ ಹಾಕ್ಬೇಕು, ಪಾಯಿಂಟ್ ಕೊಟ್ಟು. ಈಗ ಲೈನಲ್ಲಿ ಬೇರೆ ಬೇರೆ ಕಾಣ್ತಿರ್ಬೇಕು ಅವು. ಈಗ ಇಲ್ಲಿ ಈ ಕಡೆ 5 ಈ ಕಡೆ 5 ಒಂದು,
ಸೈಜ್ ಮಾರ್ಕ್ ಮಾಡೋಣ. ಅದೇ ಇಲ್ಲಿ 5 ಹೋಗ್ಬೇಕು, ಹಂಗೆ ಸೇಮ್ ಅದು. ಇಲ್ಲಿ ಸೆಟ್ ಸ್ಕ್ವೇರ್ ತಗೊಂಡು ಮೂವ್ ಮಾಡ್ಬೋದು. ಈ ಕಡೆ 5 ತಂದು ಇದು ಮಾಡ್ಬೇಕು. ನಮಗೀಗ ಈ ಭಾಗ ಕಾಣ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಇದು ಕಾಣುತ್ತೆ ನಮ್ಗೆ, ಈ ಭಾಗ ಕಾಣುತ್ತೆ ಸ್ವಲ್ಪ. ಇದು ಟೇಪರ್ ಇರೋದು, ಇದು ಟೇಪರ್ ಇರೋದು, ಇದು ಪೂರ್ತಿ ಭಾಗ ಡಿ ಕಾಣುತ್ತೆ. ಇದೊಂದು ಈ ಕೆಳಗಿನ ಐತಿ, ಈ ಬಾಟಮ್ ಲೈನ್ ಇದು ಕಾಣ್ತಿರುತ್ತೆ. ಹಿಂಗಾದ್ಮೇಲೆ ಇಲ್ಲಿಂದ ನಮ್ಗೆ ಏನ್ಬೇಕು, ನಾವು ಹಿಂದೆ ಹೋಗುತ್ತೆ. ಹೆಂಗೆಲ್ಲ ಹಾಕ್ತಿ ಚಾಂಪರ್ ಅಂದ್ರೆ ಇಲ್ಲಿಂದ ನಾವು ಡಿಗ್ರಿ ತಗೋಬೇಕು. ಎಷ್ಟಂದ್ರೆ 30 ಡಿಗ್ರಿ ತಗೊಂಡು ಇಲ್ಲೊಂದು ಪಾಯಿಂಟ್ ಮಾಡ್ಕೋಬೇಕು. ಹಿಡ್ಕೊಂಡು 30 ಡಿಗ್ರಿಗೆ ಪಾಯಿಂಟ್ ಮಾಡ್ಕೋಬೇಕು. ಇಲ್ಲಿ 0 ಮಾಡ್ಕೊಂಡು ಇಲ್ಲಿ 30 ಡಿಗ್ರಿ ಪಾಯಿಂಟ್ ಮಾಡ್ಕೊಂಡು ಆ ಲೈನ್ ಸೇರಿಸ್ಬೇಕು. ಇಲ್ಲಿ ನಮ್ಗೆ ಟೇಪರ್ಗೆ ಒಂದು 2 mm ಇಲ್ಲ 1 mm ಬಿಡ್ಬೇಕಾಗುತ್ತೆ. ಇಲ್ಲಿ ಇದ್ರ ಬಿಟ್ಟು ಇಲ್ಲಿ ಐತಲ್ಲ, ಇದು ನಮಗೆ ಇದು ಟೇಪರು. ಈ ಪಾಯಿಂಟ್ ಇದೆ 30 ಡಿಗ್ರಿದು, ಇದನ್ನ ಇಲ್ಲಿ ಸೇರಿಸ್ತೀವಿ ನಾವು. ಇವಾಗ ಇಲ್ಲಿ ಅಂತಂದ್ರೆ ರೇಡಿಯಸ್ ಕಾಣುತ್ತೆ ನಮ್ಗೆ, ಇದು ರೇಡಿಯಸ್ ಮಾಡ್ಬೇಕು. ಮತ್ತೆ ಆಮೇಲೆ ಇಲ್ಲಿಂದ ಇದು ರೇಡಿಯಸ್ ಇರುತ್ತೆ. ಆಮೇಲೆ ಇದು ರೇಡಿಯಸ್ ಬರುತ್ತೆ. ಇದನ್ನ ತಿಕ್ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಫ್ರಂಟ್ಗೆ ಕಾಣ್ತಾ ಇರ್ತೀಗ, ಇದು ಕಾಣುತ್ತೆ ನಮಗೆ. ಈ ಸೈಡ್ ಭಾಗ ಕಾಣುತ್ತೆ, ಇದು ಟೇಪರ್ ಭಾಗ ಕಾಣುತ್ತೆ, ಇಲ್ಲಿ ರೇಡಿಯಸ್ ಇರೋದು ಕಾಣುತ್ತೆ. ಈಗ ಸೈಡ್ಗೆ ಹೋಗ್ಬೇಕು ನಾವು. ಇಲ್ಲಿ ಇನ್ನೊಂದು ಅಂದ್ರೆ ನಾವು ಇಂಟರ್ನಲ್ ಅಲ್ಲಿ ಒಳಗೆ ಥ್ರೆಡ್ ಇರ್ತವೆ, ಆ ಥ್ರೆಡ್ನಲ್ಲಿ ಹಾಕ್ಬೇಕಾಗುತ್ತೆ ನಾವು. ಇದು ಥ್ರೆಡ್ ಇಂದು, ಇಲ್ಲಿ ನಮಗೆ ಒಳಗಡೆ ಕಟ್ಟಾಗಿರುತ್ತಲ್ಲ, ಇದು ಥ್ರೆಡ್ ಇರ್ತವೆ. ಆ ಥ್ರೆಡ್ಗೆ ನಾವೇನು ಮಾಡ್ತೀವಿ, ಡಾಟ್ ಕೊಡ್ತೀವಿ. ಈಗ ಸೈಡಲ್ಲಿ ಕಾಣುತ್ತೆ, ನಮ್ಮ ಸೈಡಲ್ಲಿ ನೋಡಿದ್ರೆ ಈ ಭಾಗ ಕಾಣುತ್ತೆ, ಇನ್ನೊಂದು ಈ ಭಾಗ ಕಾಣುತ್ತೆ. ಅವು ಟೇಪರ್ ಕಾಣುತ್ತೆ ಎರಡು. ಅದಕ್ಕೆ ನಾವು ಇಲ್ಲಿ ಸೆಂಟ್ರಲ್ ಅಂತ ಹೋಗಿರ್ಕೋ. ಈ ಸೆಂಟ್ರಲ್ ಮೇಲ್ಗಡೆ ಹೋದ್ರೂ ಪರವಾಗಿಲ್ಲ. ಈಗ ಎರಡು ಭಾಗ ನಾವು ಕಾಣ್ತಾ ಇರ್ತೀವಿ, ಕಾರಣನ ಟಿಕ್ ಮಾಡ್ಕೊಂತೀವಿ. ಈ ಭಾಗ ಕಾಣ್ತಿರುತ್ತೆ. ಆಮೇಲೆ ನಾವು ಇಲ್ಲಿಂದ ಟೇಪರ್ಗೆ 2 mm ಗ್ಯಾಪ್ ಇಡ್ತೀವಿ. ಅದೇ ಥರ ಇಲ್ಲಿಂದ ನಾವು ಡಿಗ್ರಿ ಇಡಬಹುದು, 30 ಡಿಗ್ರಿ. ಇಲ್ಲಿ 30 ಡಿಗ್ರಿ ಇಟ್ಟರೆ ಪಾಯಿಂಟ್ ಬರುತ್ತೆ, ಅಂತ ಸೇರಿಸ್ಬೇಕಾಗುತ್ತೆ. ಸೇರಿಸಿ ಇಲ್ಲಿಂದ ನಮಗಿನ್ನ ಟೇಪರ್ ಮಾಡ್ಕೋಬೇಕು. ರೇಡಿಯಸ್ ಈ ಥರ ಈ ಥ್ರೆಡ್ ಒಳಗಡೆ ಬರ್ತವೆ ಇವು. ನಮಗೆ ಸೈಡ್ ಇಷ್ಟು ಕಾಣುತ್ತೆ. ಇದಕ್ಕೆ ಡೈಮೆನ್ಷನ್ ಬರೀಬೇಕಾಗುತ್ತೆ. ಇನ್ನು
ಟಾಪ್ ಅಂತ ಹಾಕಬೇಕು, ಡೈಮೆನ್ಷನ್ ಬರೀಬೇಕು. ಟಾಪಲ್ಲಿ ಹೆಂಗೆ ಕಾಣುತ್ತೆ ಬಂದ್ರೆ ನಮಗೆ ಈ ಸರ್ಕಲ್ ಪೂರ ಕಾಣುತ್ತೆ. ಅದ್ರ ಮೇಲೆ ಇದೊಂದು ಹೆಕ್ಸಾಗಾನ್ ಚಿತ್ರ ಡ್ರಾಯಿಂಗ್ ಕಾಣುತ್ತೆ. ನಾವಿಲ್ಲಿ ಸರ್ಕಲ್ ಹಾಕೋಬೇಕು. ನಾವಿಲ್ಲಿ ಎಷ್ಟು ಹಾಕೋಬೇಕು ಅಂದ್ರೆ ಕಾರ್ನರ್ ಟು ಕಾರ್ನರ್ ಎಷ್ಟು ಇದೆಯಲ್ಲ ನಮಗಿಲ್ಲಿ 2D ಐತಿ 20. ಆ 20 ಇಲ್ಲಿ ಸರ್ಕಲ್ ಹಾಕೊಂಡ್ರೆ ನಮ್ಗೆ ಇಲ್ಲಿ ಸೆಂಟರ್ ಪಾಯಿಂಟ್ಲಿಂದ ನಾವು 10 ಮಾಡ್ಕೊಂಡು ಈ ಕಟ್ 10 ಈ ಕಟ್ 10 ತಗೊಂಡು ಒಂದು ಸರ್ಕಲ್ ಹಾಕ್ಬೋದು ನಾವು. ಸ್ಕ್ರೂ ಲಾಕ್ ಇಲ್ಲ ಅಂದ್ರೆ ಸ್ಕ್ರೂ ವಿಡಿಯೋ ಇಲ್ಲ 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 ಶಾರ್ಟ್ ಸ್ಕ್ರೀನ್ ಸ್ಕ್ರೂ ಲಾಕ್ ಐತಲ್ಲ ಸ್ಕ್ರೂ ವಿಡಿಯೋ ಎಲ್ಲಿದೆ ಇದು 2020 ಒಂದು ಮಾಡ್ಕೊಂಡು ಇದನ್ನ ಲೈನ್ ಹಾಕ್ಬೇಕು. ಇಲ್ಲಿ ಮುಂದ್ಗಡೆ ಅವರು ಬರುತ್ತೆ. ಜಲ್ದಿ ಬಾ ಈ 10ಗೊಂದು ನಾವು ಇಲ್ಲೊಂದು ಸೆಂಟ್ರಲ್ಲಿ ಹಾಕೊಂಡು ಈ ಪಾಯಿಂಟ್ಲಿಂದ ಐತೆ ನಾವು ಒಂದು 20 ಇದು ಹಾಕೋಬೇಕು ಸರ್ಕಲ್. ಕಡಿಮೆ ಬರೀ 16 ಜಾಸ್ತಿ ಥರ ನಾನು ಅನ್ಕೊಂಡಿದ್ದೆ. ಇದೊಂದು 20 ಸರ್ಕಲ್ ಹಾಕೋಬೇಕು. ಇವನ್ ಇದರಲ್ಲೇ ಒಂದು ಸ್ಕ್ವೇರ್ ಮಾಡ್ಕೋಬೇಕು. ನಮಗಿಲ್ಲಿ ಹೆಕ್ಸಾಗಾನ್ ಇದೊಂದು ಫಿಗರ್ ಕಾಣ್ತಾ ಇದೆ. ಆಮೇಲೆ ಇಲ್ಲಿಂದ ಒಳಗಡೆ ಏನು ಕಾಣ್ತಂದ್ರೆ ನಮಗೆ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತಾರೆ ಒಳಗಡೆ ಡೇ ಅಷ್ಟು 10 ಇದೆ ನಮ್ಗೆ. ಆ 10 ಒಂದು ಸರ್ಕಲ್ ಹಾಕ್ಬೇಕಿಲ್ಲ. ಟೆನ್ನದೊಂದು ಸರ್ಕಲ್ ಹಾಕ್ಬೇಕಾದ್ರೆ ನಾವು ಅದು ಥ್ರೆಡ್ಡಿಂದು ಅದನ್ನ ನಾವು ಸ್ವಲ್ಪ ಪೂರ ಹಾಕ್ಬಾರ್ದು, ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ, ಬ್ರೋಕ್ ಆಗುತ್ತೆ. 1/3 ಇದನ್ನ ಇಷ್ಟು ಗ್ಯಾಪ್ ಬಿಡಬೇಕಾಗುತ್ತೆ. ಇಲ್ಲ ಇನ್ನೊಂದು ಒಳಗಡೆ ಇಲ್ಲಿ ಡಾಟ್ ಬಂದಿಲ್ಲ, ಅದು ಇನ್ನೊಂದು ಸರ್ಕಲ್ ಬರ್ತದೆ ಪೂರ. ಅದು ಇದು ಎಷ್ಟಿದು ಟಾಪು, ಇದು ಫ್ರಂಟು, ಇದು ಸೈಡ್. ಇದಕ್ಕೆ ನಾವು ಸೈಜ್ ಕೊಡ್ಬೇಕು, ಅದು ಡೈಮೆನ್ಷನ್ ಬರೀಬೇಕು. ಇದು ಎಷ್ಟೈತೆ ಸೈಜ್ ಅಂದ್ರೆ ನಮಗೆ ಡಿ ಅಂದ್ರೆ ನಾವು ಇದನ್ನ 10 ಅಂತ ಬರಿಬಾರ್ದು. ನೀವು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಬರೀ ಡಿ ಅಂತ ಬರೀಬೇಕು ಅಷ್ಟೇ. ನೀವು ಎಷ್ಟು ತಗೋಬೇಕು ಡಿನ.
ಡಿ ತಗೊಂಡಷ್ಟು ನಾವು ಇದು ಹಾಕಿ ಲೆಕ್ಕ ಹಾಕಿ ಮಾಡ್ಬೇಕಾಗುತ್ತೆ ಲೆಕ್ಕ. ಇದು ಎಷ್ಟಿರುತ್ತೆ? ಕಾರ್ನರ್ ಟು ಕಾರ್ನರು 2D. ಇದು 2 ಭಾಗ. ಕಾರ್ನರ್ ಟು ಕಾರ್ನರ್ 2D ಇರುತ್ತೆ, 2D ಬರೀಬೇಕು. ಕಾಣುತ್ತಾಳ ಇಲ್ಲ, ಅದ ಕಾಣುತ್ತಾಳ ಅಲ್ಲ, ಇದ ಕರೆಕ್ಟ್ ಕಾಣುತ್ತೆ ಈಗ, ಅದ ಕಾಣುತ್ತೆ ಈಗ, ಅದು ಪಿಂಕ್. ಇದರಲ್ಲಂತೂ ಡೈಮೆನ್ಷನ್ ಕರೆಕ್ಟ್ ಗೊತ್ತಾಗತ್ತೆ. ಆಮೇಲೆ ಇದು ಇಲ್ಲೇನು ತಗೊಂಡು ನಾವು ಇಲ್ಲಿ 30 ಡಿಗ್ರಿ ಹಿಂಗಂತ ತಗೊಂಡು ನಾವು ಡಿಗ್ರಿ ಐತಿ. ಇದು ಇಲ್ಲಿಂದ ಇದು ರೇಡಿಯಸ್ ತಗೊಂಡು ಹೋಗ್ಬೇಕು ನಾವು. ಎಷ್ಟು ತಗೋಬೇಕಂದ್ರೆ ರೇಡಿಯಸ್ ಎಷ್ಟಿದೆ ಅದು? ರೇಡಿಯಸ್ ಈಸ್ ಈಕ್ವಲ್ ಟು ಡಿ 1.5D. ಅಂದರೆ ಇಲ್ಲಿಂದ ನಾವು 15 ತಗೊಂಡು ನಾವು ಕಟ್ ಮಾಡ್ಬೇಕು ನಾವು ಇಲ್ಲಿಗೆ. ಇದು ರೇಡಿಯಸ್ R. ಇದು ಎಷ್ಟು ಬರ್ತಂದ್ರೆ ಇದು ಪ್ಲಾಟ್ ಟು ಪ್ಲಾಟ್. ಪ್ಲಾಟ್ ಟು ಪ್ಲಾಟ್ ಅಂದರೆ ಎಷ್ಟಿದೆ? 1.75D. .7575D ಇದು ಇಷ್ಟು ಬರುತ್ತೆ. ಇದರಲ್ಲಿ ಏನು ಬರ್ತದೆ ಅಂದರೆ ಯಾರು ಇದ್ರು ಬೇರೆ ಕರೆ ಬಿಟ್ಟರು ಆಗಲ್ಲ ಮಕ್ಕಳು. ಇದಕ್ಕೆ ಇನ್ನೊಂದು ಇದರಲ್ಲಿ ಡಿನೇ ತಗೋಬೇಕಾಗತ್ತೆ. ಡಿನ ಇದು ಕೂಡ ನಾವು ಇದು ಡಿ. ನಮಗೆ ಬೋಲ್ಟಿನ ಡೈ ಎಷ್ಟಿರುತ್ತೆ ಅದನ್ನು ಇದು ತಗೊಳುತ್ತೆ. ಡಯಾಮೀಟರ್ ಆಫ್ ದಿ ಬೋಲ್ಟ್. ಇದನ್ನ ಪ್ಲಾಟ್ ಟು ಪ್ಲಾಟ್ ಏನಂತ ನಾವು ಅಲ್ಲಿ ಪ್ಲಾಟ್ ಟು ಪ್ಲಾಟ್ ಬರೆಯಕ್ಕೆ ಬರಲ್ಲ. ಇದಕ್ಕೆ W ಅಂತ ಕೊಡ್ತೀವಿ ನೋಡಿ. ಬಿಡ್ತಂದ್ರೆ ಆಗಲೇ ಎಷ್ಟಿದೆ ಅಂತ W ಕೊಡ್ತೀವಿ. ಈಗ ಇದಾಯ್ತು. ಆಮೇಲೆ ಟಾಪಲ್ಲಿ ಕೊಡಿ ಏನು ಕೊಡ್ತೀವಿ ಅದನ್ನು ಸೈನ್ ಬರೀಬೇಕು. ಟಾಪಲ್ಲಿ ಡೈಮೆನ್ಷನ್ ಬರೋದು ಅವಶ್ಯಕತೆ ಇಲ್ಲ. ಫ್ರಂಟ್ ಸೈಡು ಸಾಕು ಡೈಮೆನ್ಷನ್ಸ್. ಟಾಪಲ್ಲಿ ಬರೆದ್ರು ನಡೀತಿತ್ತು ಬಲ್ಲಿ. ಇಲ್ಲೊಂದು ಡಯ ಕೊಟ್ಬಿಡ್ದು ಅಷ್ಟೇ. ನಾವು ಡಯ ಅಷ್ಟೇನೆ ಅಂತಂದು ಇದನ್ನ ಇಲ್ಲಿ ಇದು ಡಯ ಇರುತ್ತೆ, ಇದನ್ನು ತೋರಿಸ್ಬೇಕು ಅಷ್ಟೇ. ಡಿ ಇದಿಷ್ಟು ಸಾಕಾಗುತ್ತೆ. ಯಾಕಂದ್ರೆ ಇದು ಸೈಜ್ ಹೋಗಿರುತ್ತೆ ಸೇಮು. ಇಲ್ಲಿ ಸೈಜ್ ಮೇಲ್ಗಡೆ ಹೋಗಿರುತ್ತಲ್ಲ, ಇದು ದಯ ಇದು ಒಳಗಲ್ಲಿ ಅಷ್ಟೇ ಕೊಡ್ಬೋದು. ಇಲ್ಲಿ ಒಳಗನ್ನು ಹೋಗಿರುತ್ತೆ, ಆದರೆ ನಾವು ಸುಮ್ಮನೆ ಕೊಡೋಣ. ಇದಕ್ಕೇನೈತೆ ನಾವು ಟಾಪ್, ಇದು ಫ್ರಂಟು, ಇದು ಸೈಡ್ ಮೇಲೆ ಪ್ರೊಜೆಕ್ಷನ್. ಇದು ಇದರಲ್ಲಿ ನಾವು ಕಾಣುವಂಥದ್ದು ಫ್ರಂಟಲ್ಲಿ ನೋಡಿದ್ರೆ ಇದು ಕಾಣುತ್ತೆ, ಸೈಡಲ್ಲಿ ನೋಡಿದ್ರೆ ಇದು ಕಾಣುತ್ತೆ, ಟಾಪಲ್ಲಿ ನೋಡಿದ್ರೆ ಇದು ಕಾಣುತ್ತೆ. ಇದನ್ನ ಇದ್ರ ಹಾಕ್ಬೇಕು. ಇದು ಎಕ್ಸಗಾನ್ ಬೋಲ್ಟು, ಎಕ್ಸಗಾನ್ ನಟ್ಟು. ಇದೇನು ಡೌಟ್ಸ್ ಇದಕ್ಕೆ ಕೇಳಿಲ್ಲ ಅಂದ್ರೆ ಮತ್ತೆ ನಾನು ಬೇರೆ ಹೋಗ್ತೀನಿ. ಎಕ್ಸಾಗಾನಲ್ ನಟ್. ಫ್ರಂಟ್ ಏರೋ ಮಾರ್ಕ್ ತೋರಿಸು, ಟಾಪ್ ಏರೋ ಮಾರ್ಕ್ ತೋರಿಸು, ಸೈಡು ಏರೋ ಮಾರ್ಕ್ ತೋರಿಸು. ಬ್ಲಾಕ್ನಲ್ಲಿ ನಟ್ಟಲ್ಲಿ ಫ್ರಂಟ್ ಇದು ಸೈಡು ಸೈಡ್ ಈ ಕಡೆ ಕೊಟ್ಟರೆ ಸೈಡ್ ಈ ಕಡೆ ನೋಡೋಣ. ಎರಡು ಸೇಮ ಬರ್ತಾವ ಸೇಮ್. ಇದು ಸೈಡು ಕಡೆ ಹಾಕಿರಲ್ಲ ಕಡೆ. ಇದು ಇಲ್ಲಿಂದ ಇದು ಟಾಪ್, ಇದು ಫ್ರಂಟ್. ಥರ್ಡ್ ಆ್ಯಂಗಲ್ ಅದಿಲ್ಲ ಹಿಂಗಿಲ್ಲ ಸರ್, ಆ್ಯಂಗಲ್ ಹೆಂಗೆ ಬರಲ್ಲ. ಥರ್ಡ್ ಆ್ಯಂಗಲ್ ಕೆಳಗಡೆ ಆಲ್ ಡೈಮೆನ್ಷನ್ಸ್ ಆರ್ ಸ್ಕೇಲ್ ಆಗ್ತದೆ. ಇದು ಕಾರ್ನರ್ ಟು ಕಾರ್ನರ್, ಇದು ಪ್ಲಾಟ್ ಟು ಪ್ಲಾಟ್. ಇದು ಕಾರ್ನರ್ ಟು ಕಾರ್ನರ್ ಇರುತ್ತೆ, ಅದು ಪ್ಲಾಟ್ ಟು ಪ್ಲಾಟ್ ಅದು ಬರುತ್ತೆ.
ಇದು ನೆಟ್ ಆಯಿತು. ಆಮೇಲೆ ಈಗ ಇನ್ನೊಂದು ಸ್ಕ್ವೇರ್ ಎಂಟ್ಗೆ ಹೋಗ್ಬೇಕು, ಇನ್ನೊಂದು ಬೇರೆದು ಬರುತ್ತೆ. ಹಾಕೊಂಡ್ರಾ? ಯಾರು ಹೇಳ್ರಿ ಹಾಕೋದಿದ್ರೆ ಇಲ್ಲಾಂದ್ರೆ ಅಳಿಸ್ತೀನಿ ನಾನು. ನಾವಿಲ್ಲಿ ಯಾವುದಕ್ಕೂ ನಾನು ಸೈಜ್ ನಾವು ಬರೆಯಂಗಿಲ್ಲ, ಅವ್ರು ಕೊಟ್ಟಿರ್ತಾರೆ ಯಾವುದೇ ಸೈಜ್ ಪ್ರಕಾರ ನಾವು ಹಾಕಬೇಕಾಗತ್ತೆ. ಈ ಡಿ ಅಷ್ಟು ನಾವು ಐತಿ ಸೈಜ್ ತಗೋಬೇಕು. ಡಿ ಎಷ್ಟು ತಗೊಂತೀವಿ ಅದ್ರ ಮೇಲೆ ಹಾಕ್ಬೇಕು. ನೀವು ನೋಟ್ಬುಕ್ ಡ್ರಾಯಿಂಗ್ ಶೀಟ್ನಲ್ಲಿ ಹಾಕಿದ್ರೆ D20 ತಗೊಂಡ್ರೆ ಚೆನ್ನಾಗಿ ಬರುತ್ತೆ. 20 ತಗೊಂಡ್ರೆ ಇಲ್ಲಿ 10 ಮೇಲೆ ಐತಿ, D in 10 ಐತಲ್ಲ, ಇದನ್ನೆಲ್ಲ ನೀವು 20 ಮಾಡ್ಕೋಬೇಕು. 20 ಮಾಡ್ಕೊಂಡ್ರೆ 40 ಆಗುತ್ತೆ. ಇದು ಇಲ್ಲಿ 20 ಹಾಕಿ ಮಾಡ್ಕೋಬೇಕು, ಇಲ್ಲಿ 20 ಹಾಕಿ ಇಂಟು ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬರ್ತದೆ ಅಂತ. ನಾವು 10 ಹಾಕಿ ಮಾಡಿದ್ವಿ, ನೀನು 20 ಹಾಕಿ ಮಾಡ್ಬೋದು. ಆಯ್ತಾ ಡ್ರಾಯಿಂಗ್? ಮಿನಿಮೈಸ್ ಮಾಡಿ ಖಾಲಿ 4. ಹಾಕೊಳ್ಳೋಣ. ಈ 30 ಡಿಗ್ರಿ ಒಂದು, ಈ ಕಡೆ ಒಂದು, ಈ 30 ಡಿಗ್ರಿ ಒಂದು, ಇಲ್ಲಿಂದ ಇದು 10 ಡಿಗ್ರಿ ಒಂದು. ಈ ಕಡೆ ಬಾತ್ ಕೊಡೋಣ, ಇಲ್ಲೊಂದು ಈ ಕಡೆ 20 ತಗೊಳ್ಳೋಣ. ಹೈಟ್ 10 ತಗೊಳ್ಳೋಣ. ಚೆಸ್ಟ್ ಕಟ್ ತಗೊಂಡು ಮೂವ್ ಮಾಡಿದ್ರೆ ಈ ತರ ಹೈಟ್ ಮಾಡ್ಕೋಬೇಕು. ಇದನ್ನ ಎತ್ತಿ ಒಂದು ಬಾಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಈ ಪ್ಯಾರಲಿಂದ ಹಾಕ್ಬೇಕು, ಇಲ್ಲಿಂದ ಈ ಪ್ಯಾರಲೈನ್ ಇದಕ್ಕೆ ಹಾಕ್ಬೇಕು. ಇದು ಸ್ಕ್ವೇರ್ ಆಯ್ತು. ಅಲ್ಲಿ ನಮ್ಗೆ ನಟ್ ಮಾಡ್ಬೋದು ಅಷ್ಟೇ. ನಾವಿಲ್ಲಿ ಇದರಲ್ಲಿ ಪಕ್ಕ ಇಲ್ಲಿ ಏನು ಮಾಡ್ಬೋದು ಅಂದ್ರೆ, ಇದರಲ್ಲಿ ಈ ಬಾಕ್ಸ್ ಬಂತಂದ್ರೆ ನಾವು ಇಲ್ಲಿ ಸಿಲ್ಲೆ ಹಾಕ್ಬೋದು, ಇಲ್ಲ ಕೈಲಿ ಹಾಕ್ಬೋದು, ಇಲ್ಲಾಂದ್ರೆ ಅದರಲ್ಲಿ ನೀಟಾಗಿ ಅದನ್ನೇ ಮಾಡ್ಬೋದು. ಹೆಂಗಂದ್ರೆ ಇದು ಸೆಂಟರ್ ಪಾಯಿಂಟ್ ತಗೋಬೇಕು, ಈ ಸೆಂಟರ್ ಎಲ್ಲ ಸೆಂಟರ್ ಪಾಯಿಂಟ್ ತಗೋಬೇಕು. 4/4 ಭಾಗನ ಅದರಲ್ಲಿ ಸೆಂಟರ್ ಪಾಯಿಂಟ್ ತಗೊಂಡು ನಾವೇನ್ ಮಾಡ್ತೀವಿ, ಈ ಪಾಯಿಂಟ್ಲಿಂದ 2 ಸೇರಿಸ್ತೀವಿ. ಅಪೋಸಿಟ್ ಈ ಪಾಯಿಂಟ್ಲಿಂದ 2 ಸೇರಿಸ್ತೀವಿ. ಸೇರಿಸಿದ ಮೇಲೆ ನಾವೇನ್ ಮಾಡ್ತೀವಿ, ಈ ಪಾಯಿಂಟ್ಲಿಂದ ಇವೆರಡನ್ನು ಸೇರಿಸ್ತೀವಿ. ಆಮೇಲೆ ಈ ಪಾಯಿಂಟ್ಲಿಂದ ಅಪೋಸಿಟ್ ಇವೆರಡನ್ನು ಸೇರಿಸ್ತೀವಿ ನಾವು. ಈ ಪಾಯಿಂಟ್ಲಿಂದ ಇಲ್ಲಿ 2 ಸೇರಿಸ್ಬೇಕು, ಈ ಪಾಯಿಂಟ್ಲಿಂದ ಇಲ್ಲಿ 2 ಸೇರಿಸ್ಬೇಕು. ಈ ತರ ಎಲಿಪ್ಸ್ನ ಹಾಕ್ಬೋದು. ಇಲ್ಲೇನಾಗ್ತಂದ್ರೆ ಇದು ಸ್ವಲ್ಪ ಕಾರ್ನರ್ ಇರುತ್ತೆ, ಇಲ್ಲಿ ಪೇಪರ್ ಇರೋದಕ್ಕೆ ನಾವು ಒತ್ತಿ ಸ್ವಲ್ಪ ಪೇಪರ್ ತಗೊಂತಿದ್ದೀನಿ. 30 ಡಿಗ್ರಿ ಚಾಂಪರ್ 30 ಡಿಗ್ರಿ ಇರುತ್ತೆ, ಇಲ್ಲಿ ನಾವು ಫ್ರೀಯಾಗಿ ಮಾಡ್ಕೊತೀವಿ. ಇಲ್ಲಿ ಅದೇ ಥರ ಇದನ್ನ ಇಲ್ಲಿ ಕಡಿಮೆ ಬರ್ತೀವಿ ಸ್ವಲ್ಪ. ಇದು
ಇದರಲ್ಲಿ ಸ್ವಲ್ಪ ಪಾಯಿಂಟ್ ಕಾಣುತ್ತೆ ಅಷ್ಟೇ, ಜಾಸ್ತಿ ಬಗ್ಗೆ ಇರಲಿಲ್ಲ. ಇದು ಫ್ರೀ ಹ್ಯಾಂಡ್ ಇದು ಹಾಕೋದು ನಾವು ಬೋಲ್ಟ್ ನಟ್ ತಿಕ್ ಮಾಡ್ಕೋಬೇಕು ನಾವು. ಒಳಗಡೆ ನಮಗೆ ಇನ್ನೊಂದು ಇದು ಬರ್ತೀವಿ ಅಂದರೆ ಬೋಲ್ಟ್ ಹೋಗುವಂಥದ್ದು ಥ್ರೆಡ್ಡಿಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಇನ್ನೊಂದು ಹಾಕೊಂಡಿರ್ತೀವಿ ಥ್ರೆಡ್ ಬೋಲ್. ಹಾಕೊಂಡು ಇವು ಇಲ್ಲಿ ಥ್ರೆಡ್ ಹಾಕೊಂಡ್ತೀವಿ, ಇವು ಥ್ರೆಡ್ ಕಾಣ್ತಾ ಇರ್ತವೆ. ಇದು ನಮಗಿದು ಸ್ಕ್ವೇರ್ ನೆಟ್, ಇದ್ರದ್ದು ಯೂಸ್ ಹಾಕ್ಬೇಕು ಇಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಸೆಂಟ್ರಲ್ ಹಾಕೋಬೇಕು. ಇಲ್ಲಿಂದ 10 mm ಇಟ್ಕೊಂಡು, ಯಾಕೆ ನಮಗೆ ಏನು ಡೈಮೆನ್ಷನ್ ಬೇಕಾಗುತ್ತೆ ಜಾಗ, ಅದಕ್ಕೆ ನಾವು 10 mm ಇಟ್ಕೋಬೇಕು. ಏನು ಡೈಮೆನ್ಷನ್ ಬರೆದ್ರೆ ಜಾಸ್ತಿ ಡ್ರಾಯಿಂಗ್ನ ಹೊರಗಡೆ ಬರೀಬೇಕು, ನಾವು ಜಾಸ್ತಿ ಡೈಮೆನ್ಷನ್ ತೋರಿಸ್ಬೇಕು. ಇನ್ಸೈಡ್ ತೋರಿಸಿದ್ರೆ ಡ್ರಾಯಿಂಗು ನೀಟ್ ಆಗಲ್ಲ, ಕಾಣಿಸಲ್ಲ. ಈ ಸೈಜ್ ನೀವು ಜಾಸ್ತಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೊಂಡು ಬರುತ್ತೆ. ಅಲ್ಲಿ ನೀವು ಡಯಾದಲ್ಲಿ ಡಿನ ಚೇಂಜ್ ಮಾಡ್ಕೋಬೇಕು. ಡಿ ಚೇಂಜ್ ಮಾಡ್ಕೊಂಡು ಅಲ್ಲಿ ನಾವು ಲೆಕ್ಕ ಮಾಡೋಕ್ಕಾಗುತ್ತೆ. ಇಲ್ಲಿ ನಾವು ಫಸ್ಟು ಫ್ರಂಟ್ ಅಂದರೆ ನಾವು ಫಸ್ಟು ಇಲ್ಲಿ ಹಾಕೊಳ್ಳೋಣ ಫ್ರಂಟು. ಇದು ಸೈಡ್ ಕಾಣುತ್ತೆ ನೋಡಿ, ಇಲ್ಲಿ ಸೈಡ್ ಅಂದರೆ ಇಲ್ಲಿಂದ ಕಾಣುತ್ತೆ ನಮಗೆ, ಈ ಕಡೆಯಿಂದ ಸೈಡ್ ಕಾಣುತ್ತೆ. ಫ್ರಂಟ್ ಅಂದರೆ 2 ಭಾಗ ಕಾಣುತ್ತೆ ನಮಗೆ, ಸೈಡಿಂದ ಒಂದು ಕಡೆ ನೋಡ್ತೇವೆ. ಇದು ಕಾರ್ನರ್ ಟು ಕಾರ್ನರ್ ಕಾಣುತ್ತೆ ನಮಗೆ. ಕಾರ್ನರ್ ಟು ಕಾರ್ನರ್ ಫ್ರಂಟ್ ಆಗುತ್ತೆ, ಪ್ಲಾಟ್ ಟು ಪ್ಲಾಟು ಸೈಡ್ ಆಗುತ್ತೆ. ಇಲ್ಲಿ ನಾವು ನೋಡ್ಕೊಂಡು ಇಲ್ಲಿ ಕಾರ್ನರ್ ಟು ಕಾರ್ನರ್ ಸೈಡ್ 2D, ಡಿನ 10 ತಗೊಂಡ್ರೆ ಅದು ಸೇಮ್ ಅದು 20 ತಗೋಗುತ್ತೆ. ಹೆಕ್ಸಾಗನಲ್ ಬೋಲ್ಟು ಸ್ಕ್ವೇರ್ ಬೋಲ್ಟು ಸೇಮ್, ಆದರೆ ಆಕಾರ ಒಂದಷ್ಟೇ ಚೇಂಜು ಮೇಲ್ಗಡೆ. ಹೆಕ್ಸಾಗನ್ 6 ಬರ್ತಾವಲ್ಲ ಬಾವುಗಳು, ಇದು 4 ಬರ್ತಾವಲ್ಲ 6 ಬರ್ತಾವೆ ಅಷ್ಟೇ, ಅಷ್ಟೇ ಡಿಫ್ರೆನ್ಸ್. ಸೈಜ್ ಮಾತ್ರ ಸೇಮ್ ಇರುತ್ತೆ. ಸೈಜ್ ಬರುತ್ತೆ, ಬಾವುಗಳು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಇವ್ರಿಗೆ ಎಲಿಪ್ಸ್ ಹಾಕಕ್ಕೆ ಬಂದು ಇಲ್ಲ ಹಾಕಕ್ಕೆ ಬಂದು ಮೇನ್ ಎಲಿಪ್ಸ್ ಹಾಕಬೇಕು. ಎಲಿಪ್ಸ್ ಹಾಕ್ಸಕ್ಕೆ ಬಂದ್ರೆ ನೆಟ್ ಬರುತ್ತೆ, ಇಲ್ಲಕ್ಕೆ ಬರಲ್ಲ ಅವ. ಸುಮ್ಮನೆ ಏನು ಕಂಪಾಸ್ ಹಿಡ್ಕೊಂಡು ಏನೂ ಮಾಡೋಕ್ಕವ್ರು ಆಗಲ್ಲ. ಈ ಥರ ಹಾಕೊಂಡಿರ್ತೀವಿ ನಾವು. ಇಲ್ಲಿ ನಮಗೆ ಇರುತ್ತೆ, ಇಲ್ಲಿ ಇದರಲ್ಲಿ ಹೆಕ್ಸಾಗನಲ್ಲಿ 3 ಥರ ಕಾಣ್ತವೆ, ಇಲ್ಲಿ 2 ಕಾಣ್ತವೆ. ಅದಕ್ಕೆ ನಾವು ಈ ಭಾಗ ಅದಷ್ಟೇ ತೋರಿಸ್ಬೇಕು ನಾವು ಇಲ್ಲಿ. ಇದು ಭಾಗ ಕಾಣ್ತಿತ್ತು, ಆಮೇಲೆ ಇಲ್ಲಿ ಕಾಣ್ತಿರೋದು ಇದೊಂದು ಔಟ್ ಆಫ್ ಔಟ್. ಆಮೇಲೆ ನಮಗೆ ಇನ್ನರ್ ಒಳಗಡೆ ಇರೋದು ಹೋಲಿಂದು, ಆ ಹೋಲಿಂದ ಏನೈತಿ ಒಳಗಡೆ ಡಯಾಸ್ 10 ಇರುತ್ತೆ, ಈ ಕಡೆ 5 ಈ ಕಡೆ 5 ಅವು ಡಾಟ್ ಬರ್ತವೆ. ಇದು ಡಾಟ್ ಕಾಣುತ್ತೆ ನಮಗೆ.
ಲೈನ್ ಹೋಗ್ಲಿ ಹಂಗೆ ನಾವು ಇದೊಂದು ಡಾಟ್ ಕಾಣುತ್ತೆ. ಆಮೇಲೆ ಈಗಡೆ ಒಳಗಡೆ ಒಂದು ಥ್ರೆಡ್ ಇರುತ್ತಲ್ಲ ಅದೊಂದು, ಅದು ಡಬಲ್ ಡಾಟ್ ಬರ್ತದೆ. ಇಲ್ಲಿಂದ ನಾಲ್ಕು ಚಾಂಪರ್ ಮಾಡೋಕ್ಕೆ ನಾನು ಒಂದು 2 mm ತೊಗೊಂಡಿರ್ತೀನಿ ಗ್ಯಾಪ್. ತೊಗೊಂಡ್ಬಿಟ್ಟು ಇಲ್ಲಿಂದ ನಾವು 30 ಡಿಗ್ರಿ ಪಾಯಿಂಟ್ ಮಾಡ್ಕೋಬೇಕು. ಈ ಪಾಯಿಂಟ್ಲಿಂದ 0 ಮಾಡ್ಕೊಂಡು ಇಲ್ಲಿಂದ 30 ಡಿಗ್ರಿ ಪಾಯಿಂಟ್ ಮಾಡ್ಕೊಂಡು ಆ ಪಾಯಿಂಟ್ನ ಸೇರಿಸ್ಬೇಕು ನಾವು. ಸೇರಿಸಿ ಬಿಕ್ಕಿದ್ದೆಲ್ಲ ಅಂತ ರೆಡಿಯೂಸ್ ಮಾಡ್ಕೋಬೇಕು. ಈ ಸೈಡು ಹಂಗೆ ರೆಡಿಯೂಸ್ ಮಾಡ್ಕೋಬೇಕು ಒಂದು ಸೈಡ್. ಇದಾಯ್ತು. ಅಲ್ಲಿ ಪ್ಲಾಟ್ ಟು ಪ್ಲಾಟ್ ಅದೇ ಬರ್ತದೆ ಸೈಜ್ ಅದೊಂದು. ಪ್ಲಾಟ್ ಇಲ್ಲಾಂದ್ರೆ ಸೈಡ್ ನೋಡಿದ್ರೆ ಒಂದೇ ಕಾಣುತ್ತೆ, ಒಂದೇ ಬರುತ್ತೆ, ಒಂದೇ ಚಿಕ್ ಮಾಡೋಕೆ ಪೂರ ನಾವು. ನಮಗೆ ಈ ಥರದಲ್ಲಿ ನಾವು ಇಲ್ಲೇ ನೋಡಿದ್ರೆ ಐತಿ ಒಂದೇ ಕಾಣುತ್ತೆ. ನಾವು ಕಾರ್ನರ್ ಟು ಕಾರ್ನರ್ ನೋಡಿದ್ರೆ ಈ ಟೇಪರ್ ಕಾಣುತ್ತಿಲ್ಲ, ನಮ್ಗೆ ಅದಕ್ಕೆ ಎರಡು ತೋರಿಸ್ತೀವಿ. ಇಲ್ಲಿ ಸೈಡ್ಲಿಂದ ನೋಡಿದ್ರೆ ಇದು ಒಂದೇ ಕಾಣುತ್ತೆ, ಅದೊಂದೇ ಬರ್ತದೆ ನಾವು. ಆಮೇಲೆ ಇದು ಸೆಂಟ್ರ್ ಪಾಯಿಂಟ್ ತಗೊಂಡು ಒಳಗಡೆ ಇದು ಹಾಕೋಬೇಕು. 10 mm ಒಂದೊಂದು ಇದು ಮಾತ್ರ ಕಾಣ್ತಿರುತ್ತೆ ಹೋಲು. ಜಲ್ದಿ ಬರ್ಬೇಕಪ್ಪ, ವಿಡಿಯೋ ಮಾಡೋದು ಬೇಕಾಗಿ ನೀವು ತಡಿ ಕ್ಲಾಸ್ನಾಗ ತರೋದು. ಈಗ ಇಲ್ಲಿ ಸೇಮ್ ಟು ಸೇಮು ಹೋಲಿಂದ ಎತ್ತಿ 10 ಒಂದು ನಾವು ಇನ್ನರ್ ಒಳಗಡೆ ಡ್ಯಾಶ್ ಕೊಡಬೇಕಾಗುತ್ತೆ. ಇದು ಥ್ರೆಡ್ಡಿನೊಂದು ಇದನ್ನು ಕೊಡ್ತೀವಿ. ಅದೇ ಥರ ಇದೊಂದು ಇದು ಬರ್ತೀನಿ ಡಾಟ್ ಡಾಟು, ಇದೊಂದು ಥ್ರೆಡ್ಡಿನೊಂದು ಇಲ್ಲಿ ಕೊಡ್ತೀನಿ. ಇದು ಸೈಡ್. ಆಮೇಲೆ ನಾವು ಇಲ್ಲಿ 2 mm ಪೇಪರ್ ಮಾಡೋಕ್ಕೆ ಚಾಂಪ್ರಿಂಗ್ ಮಾಡೋಕ್ಕೆ ಇಲ್ಲೊಂದು 2 mm ಕೊಟ್ಕೊಂಡು ಇದನ್ನು ಡೈರೆಕ್ಟಾಗಿ ತೋರಿಸ್ತೀನಿ ನಾವು. ನಾವಿಲ್ಲಿ ಎರಡು ಥರ ತೋರಿಸಿ, ಇಲ್ಲಿ ಎರಡು ತೋರ್ಸೋಕೆ ಬರಲ್ಲ, ಒಂದೇ ತೋರಿಸ್ಬೇಕು. ಇಲ್ಲಿಂದ ಡೈರೆಕ್ಟಾಗಿ ಹತ್ತು, ಇಲ್ಲಿಂದ ಇಲ್ಲಿ ಒಂದೇ ಒಂದು ತೋರಿಸ್ಬೇಕು. ನಮ್ಗೆ ಇಲ್ಲಿಂದ ಒಂದೇ ಕಾಣ್ತಿಲ್ಲ, ಒಂದೇ ತೋರಿಸ್ತೀವಿ ನಾವು. ಇಲ್ಲಿ ಟಾಪಲ್ಲಿ ಅಂದರೆ ಸೇಮ್ ಇದು ಸ್ಕ್ವೇರ್ ಬಾಕ್ಸ್ ಐತಿ. ಇದು 20 ಐತೆ ಅಂದ್ರೆ ಇದು 20 ಹಾಕ್ಕೊಂಡು ಒಂದು ಸರ್ಕಲ್ ಹಾಕ್ಬೇಕು.